ಏನಿವತ್ತಿನ ಸತ್ಸಂಗ ಅಂದ್ರೆ ಈ ಜನ್ಮದ ಏನ್ ಜೀವನ ಇದೆ ಪ್ರತಿಯೊಂದು ಅನುಭವವನ್ನು ಕೂಡ ಅದ್ಭುತ, ಯಾವುದು ಕಡಿಮೆ ಇಲ್ಲ. ಯಾಕೆ ಈ ಕಾನ್ಸೆಪ್ಟ್ ಅಂದ್ರೆ ತಿಳ್ಕೋಬೇಕಿರತಕ್ಕಂಥ ವಿಷಯನೇ. ಪ್ರತಿಯೊಬ್ಬರು ಕೂಡ ತಿಳ್ಕೊಲೇಬೇಕು, ಪ್ರತಿ ಧ್ಯಾನಿ ಕೂಡ ಈ ವಿಷಯ ತಿಳ್ಕೋಬೇಕು. ಯಾಕೆ ಅಂದ್ರೆ ಪ್ರತಿಯೊಂದು ಆತ್ಮನು ಕೂಡ ಎಷ್ಟೋ ಸಿದ್ಧಾಂತಗಳಲ್ಲಿ ಪ್ರಯಾಣಿಸುತ್ತೆ. ಆಧ್ಯಾತ್ಮಿಕತೆ ಅಂದ್ರೆ ಏನು? ಎಷ್ಟೋ ಸಿದ್ಧಾಂತಗಳಲ್ಲಿ ನಾವು ಕಲಿತಾ ಹೋಗ್ತೀವಿ. ಕರ್ಮ ಸಿದ್ಧಾಂತ ಇದೆ, ಪುನರ್ಜನ್ಮ ಸಿದ್ಧಾಂತ ಇದೆ, ಅನೇಕ ಸಿದ್ಧಾಂತ ಇದೆ, ಇನ್ನು ಎಷ್ಟೋ ಸಿದ್ಧಾಂತಗಳು. ಅವೆಲ್ಲ ಸಿದ್ಧಾಂತಗಳಲ್ಲಿ ನಾವು ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಂತ ಇರ್ತೀವಿ. ನಾವು ಎಲ್ಲಿ ತಿರೋಗಮನ ಇರೋದಿಲ್ಲ, ನಾವು ಕೆಳಗಡೆ ಹೋಗಲ್ಲ, ನಾವು ಮೇಲೆ ಹೋಗ್ತಾ ಇರ್ತೀವಿ. ಯಾಕಂದ್ರೆ ಕಲಿತಾ ಇರ್ತೀವಿ ಮತ್ತೆ ಜನ್ಮ ತಗೊಂಡು. ನಾವು ಅನ್ಕೊಂತೀವಿ ನಾವು ಧ್ಯಾನ ಆಗಿ ಇಷ್ಟು ಬೇಗ ಕಲಿಲಿಲ್ಲ, ಇಷ್ಟು ಬೇಗ ನಮಗೆ ಜೀವನದಲ್ಲಿ ಧ್ಯಾನ ಆಗಿ ಬರ್ಲಿಲ್ಲ ಅಂತ ಅನ್ಕೊಂತೀವಿ. ಅದರಲ್ಲಿ ಏನೂ ತಪ್ಪಿಲ್ಲ. ಯಾಕಂದ್ರೆ ಧ್ಯಾನ ಯಾವ ಟೈಮಿಗೆ ನಾವು ಬೇಕಂತ ನಾವೇ ಚೂಸ್ ಮಾಡ್ಕೊಂತೀವಿ, ಯಾರು ಚೂಸ್ ಮಾಡ್ಕೊಳಲ್ಲ. ನಮ್ಮ ಆಯ್ಕೆನೇ ಅದು. ನನಗೆ ಧ್ಯಾನ 1 ವರ್ಷಕ್ಕೆ ಬೇಕು, 10 ವರ್ಷಕ್ಕೆ ಬೇಕು, 50 ವರ್ಷಕ್ಕೆ ಬೇಕು, 60 ವರ್ಷಕ್ಕೆ ಬೇಕು, ಅಥವಾ ದೇಹ ಬಿಡೋ ಟೈಮಿಗೆ ಬೇಕು. ಇದನ್ನೆಲ್ಲ ನಾವೇ ಚೂಸ್ ಮಾಡ್ಕೊಂತೀವಿ. ಪ್ಲಸ್ ಮಧ್ಯೆ ನಮಗೆ ಧ್ಯಾನ ಸಿಕ್ಕಿರುತ್ತೆ, ಬಟ್ ಅಜ್ಞಾನದಿಂದ ದೂರ ಮಾಡ್ಕೊಂಡಿರ್ತೀವಿ. ನೋಡಿ, ಪ್ರತಿ ಅನುಭವನೂ ಕೂಡ ಮಹತ್ತರವಾದದ್ದೇ, ಮುಖ್ಯವಾದದ್ದೇ. ನಾವು ಎಷ್ಟೋ ಜನ್ಮಗಳು ತಗೊಂಡಿದ್ದೀವಿ. ತಗೊಂಡು ಎಲ್ಲ ಕರ್ಮಗಳು ಕ್ಲಿಯರ್ ಮಾಡ್ಕೊಂಡು ಧ್ಯಾನ ಸಿಕ್ಕಿರುತ್ತೆ ನಮಗೆ. ಅಷ್ಟು ಸುಲಭವಾಗಿ ಧ್ಯಾನ ಸಿಗಕ್ ಸಾಧ್ಯ ಇಲ್ಲ. ಕರ್ಮ ಎಲ್ಲ ಕಳೆದಿರುತ್ತೆ. ಆ ಕರ್ಮ ಕಳೆಯಕ್ಕೋಸ್ಕರ ನಾವು ಏನ್ ಮಾಡ್ತೀವಿ, ಎಷ್ಟೋ ಜನ್ಮಗಳು ತಗೊಂತೀವಿ. ನೋಡಿ, ಮತ್ತೆ ಜನ್ಮ ತಗೊಂತೀವಿ. ಆ ಕರ್ಮ ಕಳೆಯಕ್ಕೋಸ್ಕರ ಎಷ್ಟೋ ಅನುಭವಗಳು ತಗೊಂತೀವಿ. ಈ ಪ್ರಾಪಂಚಿಕದಲ್ಲಿ ವಿಚಿತ್ರ ಸೋ ಕಾಲ್ಡ್ ಕಷ್ಟಗಳು ಅನ್ಕೊಂತೀವಿ. ಆತ್ಮಕ್ ಕಷ್ಟಗಳಿಲ್ಲ. ನಾವೆಲ್ಲ ಕಷ್ಟಗಳು ಪಟ್ಟಿರ್ತೀವಿ. ಯಾವ ತರ ಆದ್ರೂ ಆಗ್ಬೋದು, ಅದ್ಯಾವುದು ತಪ್ಪಲ್ಲ. ಯಾಕೆ ತಪ್ಪಲ್ಲ ಅಂತಂದ್ರೆ, ಆತ್ಮ ಮತ್ತೆ ಜನ್ಮ ಯಾಕೆ ತಗೊಳತ್ತಂದ್ರೆ ಕರ್ಮಗಳು ಕ್ಲಿಯರ್ ಮಾಡ್ಕೊಳಕ್ಕೋಸ್ಕರನೇ. ಹೊಸ ಅನುಭವಗಳು, ಹೊಸ ಪರೀಕ್ಷೆಗಳು, ಹೊಸ ಚಾಲೆಂಜಸ್ಗಳು ಯಾಕೆ ತಗೊಂತೀವಿ ನಾವು ಅಂತಂದ್ರೆ ಅವನ್ನೆಲ್ಲ ಕ್ಲಿಯರ್ ಮಾಡ್ಕೊಳಕ್ಕೋಸ್ಕರನೇ. ಯಾವ ತರ ಆದ್ರೂ ಆಗ್ಬೋದು, ಯಾವುದು ತಪ್ಪಲ್ಲ. ನಮಗೆ ಯಾರು ಸಪೋರ್ಟ್ ಇಲ್ದೇನೆ ಎಷ್ಟೋ ಕಷ್ಟಪಟ್ಟಿರ್ತೀವಿ ಈ ಜನ್ಮದಲ್ಲಿ. ಯಾಕೆ ಅಂತಂದ್ರೆ ಅದು ನಮ್ಮ ಕರ್ತವ್ಯ ಇರುತ್ತೆ. ನಾವೇ ಆ ಕೆಲಸ ಮಾಡ್ಬೇಕು, ನಮ್ಮ ಕರ್ಮ ಅದು. ನಾವು ಅದನ್ನ ಪಾಸ್ ಆಗ್ಲೇಬೇಕು, ಅವಾಗೆ ಕರ್ಮ ಕ್ಲಿಯರ್ ಸಾಧ್ಯ. ಹಂಗಾಗಿ ಮತ್ತೆ ಜನ್ಮ ತಗತಿ, ಮತ್ತೆ ಈ ತರ ಚಾಲೆಂಜಸ್ ತಗೊಂತೀವಿ. ಯಾಕಂದ್ರೆ ನಮ್ಮ ಕರ್ಮನ ನಾವೇ ಕ್ಲಿಯರ್ ಮಾಡ್ಕೋಬೇಕು, ಯಾರು ಕ್ಲಿಯರ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಹಂಗಾಗಿ ವಿಚಿತ್ರ ಅನುಭವಗಳು ಪಡ್ಕೊಂತೀವಿ ನಾವು. ವಿಚಿತ್ರ ಅನುಭವಗಳು, ಕಷ್ಟಗಳಲ್ಲ ಅವು. ನಾವ್ ಏನಾದ್ರೂ ಮಾಡಿರ್ಬೋದು, ನಮ್ಗೆ ಯಾರೋ ಕಷ್ಟ ಕೊಟ್ಟಿರ್ಬೋದು, ಯಾರೋ ಅವಮಾನ ಮಾಡಿರ್ಬೋದು, ನಮ್ಮನ್ನ ಯಾರೋ ದೂಷಿಸಿರ್ಬೋದು, ಏನೋ ಮಾಡಿರ್ಬೋದು, ಏನೋ ಇಲ್ದಂಗಿರ್ಬೋದು, ಉಪವಾಸ ಇರ್ಬೋದು. ಯಾವ ತರದ ಕಷ್ಟ ಇರಲಿ, ಅವೆಲ್ಲ ನಮ್ಮ ಆಯ್ಕೆಗಳೇ. ಯಾಕಂದ್ರೆ ನಾವು ಮಾಡಿರ್ತಕ್ಕಂಥ ತಪ್ಪುಗಳಿಂದ ಕರ್ಮ ಬಂದಿರುತ್ತೆ. ಆ ಕರ್ಮನ್ನ ಕ್ಲಿಯರ್ ಮಾಡ್ಕೊಳಕ್ಕೋಸ್ಕರ ನಾವ್ ಇವೆಲ್ಲಾನು ಚೂಸ್ ಮಾಡ್ಕೊಂತೀವಿ. ನಮ್ಮ ಒಂದು ಚಾಯ್ಸ್ ಅವೆಲ್ಲ. ಯಾವು ನಮ್ಮ ಚಾಯ್ಸ್ ಅಲ್ದನಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಆತ್ಮ ಕಾರಣ ಲೋಕದಲ್ಲಿ ಜನ್ಮ ತಗೊಳಕ್ಕಿಂತ ಮುಂಚೆ
ಇವೆಲ್ಲನೂ ಆಯ್ಕೆ ಮಾಡುತ್ತೆ. ನನಗೆ ಈ ತರ ಗಂಡ ಬೇಕು, ಈ ತರ ಮಕ್ಕಳು ಬೇಕು, ಈ ತರ ಹೆಂಡತಿ ಬೇಕು, ಈ ತರ ಸಂಸಾರ ಬೇಕು, ಈ ತರ ಸಮಾಜ ಬೇಕು. ಆ ತರ ಸಮಾಜನ ಸೃಷ್ಟಿ ಮಾಡ್ಕೊಂಡು, ಗಂಡನ ಸೃಷ್ಟಿ ಮಾಡ್ಕೊಂಡು, ಹೆಂಡತಿನ ಸೃಷ್ಟಿ ಮಾಡ್ಕೊಂಡು, ಮಕ್ಕಳು ಸೃಷ್ಟಿ ಮಾಡ್ಕೊಂಡು ಈ ಭೂಮಿಗೆ ಬರ್ತೀವಿ ನಾವು. ಬಂದು ನಾವೇ ಎಲ್ಲ ಅನುಭವಗಳು ತಗೊಂತೀವಿ. ಕಷ್ಟ ಆಗ್ಬೋದು, ನಷ್ಟ ಆಗ್ಬೋದು, ಮಾನ ಆಗ್ಬೋದು, ಅವಮಾನ ಆಗ್ಬೋದು, ಸುಖ ಆಗ್ಬೋದು, ದುಃಖ ಆಗ್ಬೋದು. ಎಲ್ಲ ಅನುಭವ ತಗೊಂತೀವಿ. ಅನುಭವ ತಗೊಂಡು ಏನಾಗುತ್ತೆ, ಆ ಕರ್ಮಗಳು ಕ್ಲಿಯರ್ ಆಗುತ್ತೆ, ಆತ್ಮದಲ್ಲಿ ಜ್ಞಾನ ಹೆಚ್ಚಾಗುತ್ತೆ. ಯಾವುದು ಕಡಿಮೆ ಇಲ್ಲ ಆತ್ಮಕ್ಕೆ, ಪ್ರಾಪಂಚಿಕನೂ ಕಡಿಮೆ ಇಲ್ಲ, ಆಧ್ಯಾತ್ಮಿಕನೂ ಕಡಿಮೆ ಇಲ್ಲ. ಹಂಗಾಗಿ ಸಂಸಾರದಲ್ಲಿ ನಿರ್ವಾಣ ಅಂತ ಹೇಳ್ತಾರೆ. ನಿರ್ವಾಣ, ಸಂಸಾರ ಬಿಟ್ರೆ ನಿರ್ವಾಣ ಇಲ್ಲ, ಸಂಸಾರದಲ್ಲಿ ಇರ್ಬೇಕು. ನೋಡಿ, ನಾವ್ ಎಷ್ಟು ಸಂಸಾರದಲ್ಲಿ ಇರ್ತೀವಿ ಅಷ್ಟು ನಿರ್ವಾಣ, ಅಷ್ಟು ಮೋಕ್ಷ, ಅಷ್ಟು ಲಿಬರೇಷನ್. ನೋಡಿ ಮಾಸ್ಟರ್ಸ್, ಇಲ್ಲಾಂದ್ರೆ ಇಲ್ಲ. ನಾವೇನ್ ಅನ್ಕೊಂತೀವಿ, ಹಿಮಾಲಯಕ್ಕೆ ಹೋದ್ರೇನೆ ಆರಾಮಾಗಿರ್ಬೋದು, ಯಾರು ತಂಟೆ ಇರಲ್ಲ, ಯಾರು ಕಷ್ಟ ಯಾರು ನಮಗೆ ಡಿಸ್ಟರ್ಬ್ ಮಾಡಲ್ಲ, ತೊಂದರೆ ಕೊಡಲ್ಲ ಅನ್ಕೊಂತೀವಿ. ಅಲ್ಲಿ ಮೋಕ್ಷ ಇಲ್ಲ, ಮತ್ತೆ ಇಲ್ಲಿ ಬರ್ಲೇಬೇಕು. ಯಾಕಂದ್ರೆ ಅನುಭವ ಬೇಕು, ಆತ್ಮಕ್ಕೆ ಅನುಭವ ಬೇಕು. ಅನುಭವ ತಗೊಂಡು ಆ ಒಂದು ಕಾನ್ಶಿಯಸ್ ಅಥವಾ ಆತ್ಮದ ಜ್ಞಾನ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ದಿನದಿನಕ್ಕೂ. ಬಟ್ ಧ್ಯಾನಕ್ಕೆ ಬಂದ್ಮೇಲೆ ಏನಾಗುತ್ತೆ, ಎಚ್ಚರಿಕೆ ಬರುತ್ತೆ, ಅವೇರ್ನೆಸ್ ಬರುತ್ತೆ. ಎಲ್ಲ ತನಕ ಧ್ಯಾನ ಬರಲ್ವ ಜೀವನದಲ್ಲಿ, ಎಚ್ಚರಿಕೆ ಇರಲ್ಲ. ನಮ್ಗೆಲ್ಲ ಇಲ್ಲಿ ಯಾವಾಗೋ ಒಂದ್ಸತಿ ಧ್ಯಾನ ಬಂದಿರುತ್ತೆ, ಮುಂಚೆನೆ ಬಂದಿರುತ್ತೆ ಕರ್ಮ ಕಳೆದು. ಬಟ್ ಅವಾಗ ಕೆಲವೊಂದು ಜನ್ಮಗಳು ಏನ್ ಮಾಡಿರ್ತೀವಿ, ಧ್ಯಾನನ ಪೋಸ್ಟ್ಪೋನ್ ಮಾಡಿರ್ತೀವಿ, ಬೇಡ ಅಂದಿರ್ತೀವಿ. ಯಾಕಂದ್ರೆ ಅಜ್ಞಾನ ಇರುತ್ತೆ, ಒಪ್ಪಲ್ಲ. ನಮ್ ಸಂಸಾರಗಳಲ್ಲೇ ಆಗ್ಬೋದು. ಎಷ್ಟು ಹೇಳಿದ್ರು ಧ್ಯಾನಕ್ಕೆ ಬರಲ್ಲ. ಯಾಕೆ ಬರಲ್ಲ ಅಂತಂದ್ರೆ ಅಜ್ಞಾನ. ಯಾಕಂದ್ರೆ ಆತ್ಮ ಹೊಸದು ಒಪ್ಬೇಕಂದ್ರೆ ಅಷ್ಟು ಈಜಿ ಒಪ್ಪಲ್ಲ. ಕರ್ಮ ಕಳೆದಿರುತ್ತೆ, ಬಟ್ ಅಜ್ಞಾನ ಹೋಗಿರಲ್ಲ. ಪ್ರತಿ ಅನುಭವನೂ ಕೂಡ ಎಷ್ಟೋ ಆತ್ಮನ ಮುಂದೆ ತಗೊಂಡೋಗುತ್ತೆ. ಯಾವುದೂ ಕೂಡ ಕಡಿಮೆ ಇಲ್ಲ. ಏನೇ ಆಗ್ಬೋದು, ಎಂಥದೇ ಆಗ್ಬೋದು. ಅಂದ್ರೆ ಆತ್ಮದ ಚಾಯ್ಸು. ನಾವು ಯಾರಿಗೂ ಕಂಪೇರ್ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ನಮ್ಮ ಒಂದು ದಾರಿನೇ ಬೇರೆ. ಇವಾಗ ನನ್ನ ದಾರಿನೇ ಬೇರೆ, ನಿಮ್ಮೆಲ್ಲ ದಾರಿನೇ ಬೇರೆ. ನನ್ನ ದಾರಿ ನಿಮ್ದಲ್ಲ, ನನ್ನ ಅನುಭವ ನಿಮ್ದಲ್ಲ. ಯಾಕಂದ್ರೆ ನನಗ್ ಏನು ಪಡೆದಿಲ್ಲ, ನಾನು ಆ ಅನುಭವ ತಗೊಂತೀನಿ ಈ ಜನ್ಮಕ್ಕೆ. ನೀವೆಲ್ಲ ಏನು ಪಡೆದಿಲ್ಲ ಹೋದ್ ಜನ್ಮ, ಅದನ್ನ ಈ ಜನ್ಮ ಕೋರ್ಕಂತೀವಿ. ಪ್ರತಿಯೊಬ್ರು ಅಷ್ಟೇ, ಯಾರಿಗೆ ಏನು ಬೇಕು ಅದನ್ನೇ ಕೋರ್ಕೊಂಡ್ ಬರ್ತೀವಿ ನಾವು ಈ ಭೂಮಿಗೆ. ಹಂಗಾಗಿ ನಮ್ಮ ಅನುಭವನೇ ಶ್ರೇಷ್ಠ ನಮಗೆ, ಅವ್ರ ಅನುಭವ ಅವರಿಗೆ ಶ್ರೇಷ್ಠ. ಬಟ್ ಧ್ಯಾನ ಎಲ್ಲರಿಗೂ ಶ್ರೇಷ್ಠ. ಯಾರು ಕಂಪೇರ್ ಮಾಡ್ಕೊಳಂಗಿಲ್ಲ ಮಾಸ್ಟರ್ಸ್. ಪ್ರತಿಯೊಬ್ರು ಕೂಡ ಯುನಿಕ್ಕೆ, ಪ್ರತಿಯೊಬ್ರು ಕೂಡ ಸೃಷ್ಟಿಯಲ್ಲಿ ಶ್ರೇಷ್ಠರು. ಯಾಕಂದ್ರೆ ಅವ್ರವ್ರು ಎಷ್ಟೆಷ್ಟು ಕಲಿತಾರೆ, ಅಷ್ಟು ಆ ಒಂದು ಮೂಲ ಚೈತನ್ಯ ಕಲಿತಾ ಇರುತ್ತೆ. ಆ ಮೂಲ ಚೈತನ್ಯ ಏನ್ ಮಾಡುತ್ತೆ, ಎಲ್ಲರನ್ನೂ ಕೂಡ, ಎಲ್ಲ ಆತ್ಮಗಳು ವಿಶೇಷವಾಗಿರ್ಬೇಕನ್ನುತ್ತೆ. ಯಾಕಂದ್ರೆ ಬೇರೆ ಕಲ್ತಷ್ಟು ಆ ಮೂಲ ಚೈತನ್ಯ ಕಲಿತಾ ಇರುತ್ತೆ, ಆ ಪೂರ್ಣಾತ್ಮ ಕಲಿತಾ ಇರುತ್ತೆ. ನೋಡಿ, ಹಂಗಾಗಿ ಪ್ರತಿಯೊಬ್ಬರ ಅನುಭವನೂ ಕೂಡ ಶ್ರೇಷ್ಠವಾದದ್ದೇ. ಆ ಪ್ರಾಪಂಚಿಕನಾಗಿರ್ಲಿ, ಆಧ್ಯಾತ್ಮಿಕದನಾಗಿರ್ಲಿ, ಏನೇ ಆಗಿರ್ಲಿ. ಯಾಕೆ ಶ್ರೇಷ್ಠ ಅಂತಂದ್ರೆ, ನಾವು ಈ ಜನ್ಮ ಒಂದು ಗುರಿ ಇರುತ್ತೆ. ಇವಾಗ ನನ್ನ ಜೀವನ ಆಯ್ತು, ಫಾರ್ ಎಕ್ಸಾಂಪಲ್ ನಂದೇ ಹೇಳ್ತೀನಿ. ನಾನೊಂದು ಹಳ್ಳಿನಲ್ಲಿ ಹುಟ್ಟಿ ಒಂದು ಮಾಮೂಲಿ ತಾಲೂಕಲ್ಲಿ ಓದಿ, ನೆಕ್ಸ್ಟ್ ಒಂದು ಯಾವ್ದೋ ಡಿಸ್ಟ್ರಿಕ್ಸ್ ಅಲ್ಲಿ ಓದಿ, ಅದಾದ್ಮೇಲೆ ಕೆಲ್ಸಕ್ಕೆ ಹೋಗಿ, ಮತ್ತೆ ಫಾರಿನ್ಗೆ ಹೋಗಿ, ಅಲ್ಲೆಲ್ಲ ದೇಶಗಳು ಸುತ್ತಿ, ಅಲ್ಲೆಲ್ಲ ಅನುಭವ ತಗೊಂಡು, ಆಮೇಲೆ ಮತ್ತೆ ಮೈಸೂರಿಗೆ ಬಂದೆ. ಮೈಸೂರಲ್ಲಿ ನನ್ನ ಪರ್ಪಸ್ ಆಫ್ ಲೈಫ್ ಏನಪ್ಪ ಅಂದ್ರೆ, ಮೈಸೂರಲ್ಲೆಲ್ಲ ಧ್ಯಾನ ಪ್ರಚಾರ ಮಾಡ್ಬೇಕು, ಸುತ್ತಮುತ್ತ ಊರುಗಳಲ್ಲಿ ಮಾಡ್ಬೇಕು. ಅಂದ್ರೆ ನಾನೇನ್ ಮಾಡಿದೆ, ಚಿಕ್ಕಂದ್ರಿಂದನೇ ವಿಶೇಷವಾಗಿ ಒಂದೊಂದ್ ತರ ಅನುಭವ ತಗೊಂಡೆ. ಇವಾಗ ಎಲ್ಲರ ಜೊತೆ ನಾನು ಮಿಂಗಲ್ ಆಗೋದ್ ಕಲಿತೀನಿ. ಅಂದ್ರೆ ಅಲ್ಲಿಂದ ಬಂತು, ಎಲ್ಲಿಂದ ಅಂದ್ರೆ ಮೂಲ ಫಸ್ಟ್ ಚಿಕ್ಕಂದ್ರಿಂದ ಹಿಡಿದು ಹಳ್ಳಿಗಳ ಜನರ ಜೊತೆ ಇರೋದು ಗೊತ್ತು, ಸಿಟಿ ಜೊತೆ ಇರೋರ್ ಜೊತೆ ಗೊತ್ತು, ಕಾರ್ಪೊರೇಟ್ ಜೊತೆ ಇರೋದು ಗೊತ್ತು, ಬೇರೆ ದೇಶಗಳ ಜೊತೆ ಇರೋದು ಗೊತ್ತು, ಎಲ್ಲರಿಗೆ ಹೇಗೆ ಹೇಳ್ಬೇಕಂತೂ ಗೊತ್ತು. ಧ್ಯಾನ ಅಂದ್ರೆ ಆ ಅನುಭವ ನಾನೇ ತಗೊಂಡೆ. ಹಳ್ಳಿನಲ್ಲಿ ಸರಿ ಇಲ್ಲ, ಸಿಟಿನಲ್ಲಿ ಸರಿ ಇದೆ ಅಂತ ಅನ್ಕೊಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅದನ್ನು ಬೇಕು, ಆತ್ಮಕ್ಕೆ ಇದನ್ನು ಬೇಕು. ಯಾಕೆ, ಮೂಲ ಒಂದು ಗುರಿ ಇದೆ. ಏನು, ಆ ಒಂದು ಧ್ಯಾನ ಪ್ರಚಾರ ಒಂದು ಗುರಿ. ನಾನು ಪರ್ಪಸ್ ಆಫ್ ಲೈಫ್ ಏನಪ್ಪಾ, ನಾನು ಧ್ಯಾನ ಪ್ರಚಾರ ಮಾಡ್ಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ ಭೂಮಿಗೆ. ನಮ್ಮೆಲ್ಲರ ಗುರಿ ಕೂಡ ಒಂದೇ ಇರುತ್ತೆ. ಏನು,
ಮೇನ್ ಒಂದು ಗುರಿ ಇರುತ್ತೆ. ಆ ಗುರಿಗೋಸ್ಕರ ನಾವೇನ್ ಮಾಡ್ತೀವಿ, ಎಲ್ಲಾ ಕಡೆ ಸುತ್ತೀವಿ ನಾವು. ಎಲ್ಲಾ ಕಡೆ ಸುತ್ತಿ 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 ವಿಶೇಷವಾಗಿ ಅನುಭವ ತಗೊಂತೀವಿ. ವಿಶೇಷವಾಗಿ ಅನುಭವ ತಗೊಂಡು 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 ಏನಾಗುತ್ತೆ, ಆ ಒಂದು ಮೇನ್ ಉದ್ದೇಶ ಏನಿದೆ ಅದನ್ನ ನಾವು ಪೂರೈಸ್ತೀವಿ. ಆ ಉದ್ದೇಶಕ್ಕೋಸ್ಕರ ಏನ್ ಮಾಡ್ತೀವಿ ನಾವು, ಬೇರೆ 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 ಅನುಭವ ತಗೊಂತೀವಿ. ಯಾಕಂದ್ರೆ ಎಲ್ಲಾ ಕಡೆ ನಾನು ಓಡಾಡಿಲ್ಲ ಅಂದ್ರೆ ಎಲ್ಲರ ಜೊತೆ ಅಡ್ಜಸ್ಟ್ ಆಗಕ್ ಸಾಧ್ಯ ಇರ್ತಿರ್ಲಿಲ್ಲ. ಹಳ್ಳಿ ಜನಗಳ ಜೊತೆ ಅಡ್ಜಸ್ಟ್ ಆಗಕ್ ಸಾಧ್ಯ ಇರ್ತಿರ್ಲಿಲ್ಲ. ಸಿಟಿಯವ್ರ ಜೊತೆ ಅಡ್ಜಸ್ಟ್ ಆಗಕ್ ಸಾಧ್ಯ ಇರ್ತಿರ್ಲಿಲ್ಲ. ಫಾರಿನರ್ಸ್ ಜೊತೆ ಅಡ್ಜಸ್ಟ್ ಆಗಕ್ ಸಾಧ್ಯ ಇರ್ತಿರ್ಲಿಲ್ಲ. ಅವ್ರಿಗೆ ಹೇಗ್ ಮಾತಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಎಲ್ಲ ಸುತ್ತಿ 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 ಆ ಒಂದು ಜ್ಞಾನನ ತಗೊಂಡೆ. ಅವಾಗ ಏನಾಗುತ್ತೆ, ಎಲ್ಲರ ಜೊತೆ ನಾನು ಈಸಿಯಾಗಿ ಮಿಂಗಲ್ ಆಗೋದ್ ಕಲ್ತ್ಬಿಡ್ತೀನಿ. ಯಾವ್ದು ಕಷ್ಟ ಅನ್ಸಲ್ಲ. ನಿಮ್ಮೆಲ್ಲರ ಜೀವನ ಕೂಡ ಅಷ್ಟೇನೆ. ಏನ್ ಮಾಡ್ತೀವಿ ನಾವು, ಎಲ್ಲರ ಜೊತೆ ನಾವು ಕಲಿತೀವಿ, ಎಲ್ಲಾ ಕಷ್ಟಗಳು ನೋಡ್ತೀವಿ, ಎಲ್ಲಾ ಸಮಾಜದಲ್ಲಿ ವಿಚಿತ್ರ ಜನಗಳು ನೋಡ್ತೀವಿ. ಅವಾಗ ಏನಾಗುತ್ತೆ, ನಮ್ಗೆ ಎಷ್ಟೋ ಅನುಭವ ಬರ್ತವೆ. ಆ ಅನುಭವ ಯಾಕಪ್ಪ ಅಂತಂದ್ರೆ ನಮ್ಮ ಮೇನ್ ಪರ್ಪಸ್ ಇರುತ್ತೆ ಒಂದು. ಏನು, ಧ್ಯಾನ ಪ್ರಚಾರ ಆಗ್ಬೋದು, ಧ್ಯಾನ ಸಾಧನೆ ಆಗ್ಬೋದು, ಏನೇ ಆಗ್ಬೋದು. ಆ ಒಂದು ಪರ್ಪಸ್ಗೋಸ್ಕರ ನಾವೇನ್ ಮಾಡ್ತೀವಿ, ವಿಚಿತ್ರ ವಿಚಿತ್ರ ಕಡೆ ಜನ್ಮ ತಗೊಂತೀವಿ. ಬೇರೆ ಬೇರೆ ಕಡೆ ಆ ಜನ್ಮ ತಗೊಳೋದಾಯ್ತು, ಬೇರೆ ಬೇರೆ ಕಡೆ ಎಲ್ಲ ಓಡಾಡ್ತೀವಿ. ಎಲ್ಲ ಅನುಭವಗಳು ಕಲೆಕ್ಟ್ ಆಗಿ 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 ಎಷ್ಟೋ ಜ್ಞಾನ ಕೊಡುತ್ತೆ. ಹಂಗಾಗಿ ಯಾವುದೂ ಕಡಿಮೆ ಅಲ್ಲ. ಆಧ್ಯಾತ್ಮಿಕತೆ ಏನ್ ಹೇಳುತ್ತಂದ್ರೆ ಪ್ರತಿ ಅನುಭವನೂ ಕೂಡ ಗ್ರೇಟ್ ಅಂತ ಹೇಳುತ್ತೆ. ಯಾಕಂದ್ರೆ ಆತ್ಮ, ಬ್ರಹ್ಮ, ಭಗವಂತ ತಗೊಂಡಿರೋದು ಚಾಯ್ಸು. ಅದು ತಪ್ಪಿರಕ್ ಸಾಧ್ಯ ಇಲ್ಲ. ಈ ಮೈಂಡಿಗೆ ಸ್ವಲ್ಪ ತಪ್ಪನ್ಸುತ್ತೆ. ಓಹೋ, ಎಷ್ಟು ಕಷ್ಟಗಳಿದೆ, ನನಗೇ ಇದೆ ಜೀವನದಲ್ಲಿ ಕಷ್ಟಗಳು, ಎಂತೆಂತ ಕಷ್ಟಪಟ್ಟೆ, ನಾನೇ ಕಷ್ಟಪಟ್ಟೆ ನೋಡಿ, ಈ ತರ ಎಲ್ಲ ಬರ್ತಾ ಇರುತ್ತೆ ಮೈಂಡಲ್ಲಿ. ಬಟ್ ಯಾವ್ದನ್ನು ಕೂಡ ಆತ್ಮ ಆತ್ಮಕ್ಕೆ ಏನು ನೋವಿಲ್ಲ. ಬಟ್ ಮನ್ಸಿಗೆ ಏನಂದ್ರೆ ಇವೆಲ್ಲ ನೋವು ಕಾಣಿಸ್ತವೆ. ಆತ್ಮಕ್ಕೇನು ಎಲ್ಲನೂ ಕೂಡ ಅದ್ಭುತವಾಗಿದೆ ಅಂತ ಹೇಳುತ್ತದೆ ಆತ್ಮ. ಪ್ರತಿ ಅನುಭವ ಕೂಡ ತುಂಬಾ ಚೆನ್ನಾಗಿದೆ ನನಗೆ. ಆತ್ಮ ಮೇಲಿನ ಲೋಕಕ್ಕೆ ಹೋದಾಗ, ಓಹೋ ಎಷ್ಟು ಒಳ್ಳೆ ಅನುಭವ, ಎಷ್ಟೆಷ್ಟು ಅನುಭವ ತಗೊಂಡೆ ನಾನು, ಎಷ್ಟೆಷ್ಟು ಜ್ಞಾನ ತಗೊಂಡೆ, ಎಷ್ಟೆಷ್ಟು ದೊಡ್ಡ ದೊಡ್ಡ ಕೆಲಸಗಳು ಮಾಡಿದೆ, ಎಷ್ಟೆಷ್ಟು ಪುಣ್ಯ ಕೆಲಸಗಳು ಮಾಡಿದೆ, ಅದ್ಭುತವಾಗಿತ್ತು ಈ ಜನ್ಮ ಅನ್ಕೊಂತೀವಿ ನಾವು. ಯಾವ್ದು ಫೇಲ್ ಇಲ್ಲ ಆತ್ಮದಲ್ಲಿ. ಬಟ್ ಆ ಮೈಂಡಿಗೆ ಫೇಲು ಪಾಸು ಎಲ್ಲ ಇದೆ ನೋಡಿ. ಆತ್ಮಕ್ಕೆ ಎಲ್ಲಾನು ಪಾಸು. ಯಾಕಂದ್ರೆ ಆತ್ಮ ಅಷ್ಟು ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡ್ ಬಂದಿರುತ್ತೆ ಆ ಒಂದು ಕಾರಣ ಲೋಕದಲ್ಲಿ. ಅಲ್ಲೆಲ್ಲ ಗೈಡೆನ್ಸ್ ಇರುತ್ತೆ ನೋಡಿ. ಎಷ್ಟೆಷ್ಟೋ ಗೈಡೆನ್ಸ್ ಇಂದ, ಎಷ್ಟೆಷ್ಟೋ ಜ್ಞಾನದಿಂದ, ಎಷ್ಟೆಷ್ಟೋ ಶಕ್ತಿಯಿಂದ ಈ ಅನುಭವಗಳನ್ನೆಲ್ಲ ಕೋರ್ಕೊಂಡ್ ಬಂದಿರುತ್ತೆ ಆತ್ಮ. ಹಂಗಾಗಿ ಯಾವುದು ಕೂಡ ಅನುಭವ ಚಿಕ್ಕದಲ್ಲ. ಪ್ರತಿ ಅನುಭವನೂ ಕೂಡ ಶ್ರೇಷ್ಠವಾದದ್ದೇ. ನಾವು ಒಂದು ಕಲ್ತಿಲ್ಲ ಅಂತ ಏನಾಗುತ್ತೆ ನೋಡಿ. ನಾನು ಪತ್ರಿಸಾರತೆ ತಗೊಳ್ಳೋಣ. ಅವ್ರು ನೋಡಿ, ಅವ್ರ ಮಾಮೂಲಿ ಆ ಫ್ಯಾಮಿಲಿ ಹೇಗಿತ್ತು, ಆ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ, ಆ ಬ್ರಾಹ್ಮಣ್ ಫ್ಯಾಮಿಲಿ ಎಲ್ಲ. ನೆಕ್ಸ್ಟ್ ಅವರು ಬೇರೆ ಬೇರೆ ಒಂದು ಎಲ್ಲ ಒಂದು ಮುಸ್ಲಿಂ ಇರ್ತಕ್ಕಂಥ ಏರಿಯಾದಲ್ಲಿ ಹುಟ್ಟಿದ್ರು, ಮನೆ ಪಕ್ಕನೆ. ಅಂದ್ರೆ ಎಲ್ಲ ಅನುಭವಗಳು, ಎಲ್ಲರ ಜೊತೆ ಮಿಂಗಲ್ ಆಗೋದ್ ಕಲ್ತ್ರು. ಆಮೇಲೆ ಒಂದು ಮಾರ್ಕೆಟಿಂಗ್ ಕಂಪ್ನಿನಲ್ಲಿ ಕೆಲಸ ಮಾಡಿದ್ರು, ಆ ಮೈಕ್ ಇಟ್ಕೊಂಡು ಮಾತಾಡೋದು ಕಲ್ತ್ರು ಅಲ್ಲಿ. ಹಂಗಾಗಿ ಏನಾಯ್ತು, ಅವ್ರಿಗೆ ಪ್ರಪಂಚಕ್ಕೆಲ್ಲ ಧ್ಯಾನ ಹೇಳ್ಕೊಡೋದು ಈಸಿ ಆಯ್ತು. ಆಮೇಲೆ ಬುಕ್ಸ್ ಓದೋ ಅಭ್ಯಾಸ ಮೊದ್ಲಿಂದ ಇತ್ತು, ಚಿಕ್ಕಂದ್ರಿಂದ ಇತ್ತು. ಅಷ್ಟು ಜ್ಞಾನ ಪಡೆದು, ಅಂದ್ರೆ ಸಂಗೀತ ಇತ್ತು ಮನೆಯಲ್ಲಿ, ಆ ಸಂಸ್ಕಾರ ಇತ್ತು, ಆ ಒಂದು ಸೇವಾ ಗುಣ ಇತ್ತು ಫ್ಯಾಮಿಲಿನಲ್ಲಿ. ಏನಾಗುತ್ತೆ, ಈ ತರ ಅನುಭವಗಳು ಇದ್ದಾಗ ಏನಾಗುತ್ತೆ, ಸಹಜವಾಗಿ ನಾವ್ ಏನ್ ಮಾಡ್ಬೇಕು, ಆ ಪರ್ಪಸ್, ಮೇನ್ ಪರ್ಪಸ್ ಏನಿರುತ್ತೆ ಅದ್ ಮಾಡೇ ಮಾಡ್ತೀವಿ. ಯಾಕಂದ್ರೆ ಲರ್ನಿಂಗ್ ಅಲ್ಲಿಂದ ಬಂದಿರುತ್ತೆ. ಚಿಕ್ಕಂದ್ರಿದ್ದಾಗೆ ನಮ್ ತಂದೆಯವ್ರು ಏನ್ ಮಾಡ್ತಿದ್ರು, ನಾನು ಭಜನೆಗಳು ಕರ್ಕೊಂಡು ಹೋಗ್ತಿದ್ರು ದೇವಸ್ಥಾನಕ್ಕೆ. ಹಂಗಾಗಿ ಆ ಸಂಸ್ಕಾರ ಆಟೋಮೆಟಿಕ್ ಬಂದ್ಬಿಡ್ತು ನನಗೆ. ಆ ವಚನಗಳು ಹೇಳಿಸ್ತಾ ಇದ್ರು, ಆ ಒಂದು ಹಾಡುಗಳು, ಸಂಗೀತ ಅಂತಕ್ಕಂಥ ಅಲ್ಲಿಂದ ಬಂದ್ಬಿಡ್ತು, ಚಿಕ್ಕಂದ್ರಿಂದನೇ ಬಂತು. ಆಹಾರ ಪದ್ಧತಿ ಹೇಗಿರ್ಬೇಕಂತ ಹೇಳ್ಕೊಡೋರು, ಶ್ರದ್ಧೆ ಇತ್ತು ಆ ಊಟದಲ್ಲಿ ನಮ್ ತಂದೆಯವರಿಗೆ. ಅಂದ್ರೆ ಅದನ್ನ ನೋಡಿ 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 ನಾನು ಕಲ್ತು ಬಿಟ್ಟೆ ಎಲ್ಲ. ಅಂದ್ರೆ ನಮ್ಮ ಚಾಯ್ಸ್ಗಳು ಯಾವ್ದು ತಪ್ಪಿರಕ್ ಸಾಧ್ಯ ಇಲ್ಲ ನೋಡಿ. ಅಲ್ಲಿ ನಾನು ಚಿಕ್ಕಂದ್ರಿಂದ ಆಧ್ಯಾತ್ಮಿಕತೆ ಕಲ್ತಕ್ಕೋಸ್ಕರ ಬೇಗ ನನಗೆ ಆ ಅಧ್ಯಾತ್ಮ ಬಂದ್ಬಿಡ್ತು, ಅಟ್ರಾಕ್ಟ್ ಆಗ್ತಿತ್ತು. ಅದ್ರ ಗುಣ, ಅದ್ರ ಒಂದು ಲಾಭ ಗೊತ್ತಾಗ್ತಿತ್ತು, ಅಲ್ಲಿ ಆಗ್ತಕ್ಕಂಥ ಬದಲಾವಣೆ ಗೊತ್ತಾಗ್ತಿತ್ತು ನನಗೆ. ಗೊತ್ತಾಗಿಲ್ಲ ಅಂತಂದ್ರೆ, ಅಲ್ಲಿ ನಾನು ಕಲ್ತಿಲ್ಲ ಅಂತಂದ್ರೆ ನನಗೆ ಇಷ್ಟೊಂದು ಅನುಭವ ಬರಕ್ ಸಾಧ್ಯ ಆಗ್ತಿರ್ಲಿಲ್ಲ. ಆ ಕಷ್ಟಗಳೆಲ್ಲ ನೋಡಿದೆ ಚಿಕ್ಕದ್ರಿಂದ. ಏನಾಯ್ತು, ಕಷ್ಟಗಳು ನನ್ಗೆ ಏನ್ ಅನ್ಸ್ಲಿಲ್ಲ, ಇವಾಗ ಈಸಿ ಅನಿಸ್ತದೆ ಇವಾಗೆಲ್ಲ. ಯಾಕಂದ್ರೆ ಮೊದ್ಲು ಎಷ್ಟೋ ಕಷ್ಟಪಟ್ಟೆ ನಾನು.
ಪ್ರತಿಯೊಬ್ಬರ ಜೀವನ ಕೂಡ ಅಷ್ಟೇನೆ. ಆ ಕಷ್ಟಗಳಿಂದ ನಾವೆಷ್ಟೋ ವಿನಯ ಕಲಿತೀವಿ, ಸಹನೆ ಕಲಿತೀವಿ, ಶಕ್ತಿ ಬರುತ್ತೆ. ನಾವೇನ್ ಅನ್ಕೊಂತೀವಿ, ಆ ಆ ನಮಗೆ ಕಷ್ಟ, ನಾವೆಷ್ಟು ಎಂತವ್ರನ್ನ ಚೂಸ್ ಮಾಡ್ಕೊಂಡ್ಬಿಟ್ವಿ. ಯಾವುದು ತಪ್ಪು ಇಲ್ಲ ನೋಡಿ ಮಾಸ್ಟರ್ಸ್, ಯಾವುದು ತಪ್ಪಿಲ್ಲ. ಯಾಕಂದ್ರೆ ಒಬ್ಬ ಭಗವಂತ ಚಾಯ್ಸ್ ಮಾಡ್ಕೊಂಡಿರೋದು. ಅದು ಒಬ್ಬ ಗೈಡೆನ್ಸ್ ಎಲ್ಲ ಇರುತ್ತಲ್ಲ ಮೇಲಿನ ಲೋಕದಲ್ಲಿ, ಅಲ್ಲೆಲ್ಲ ಕೇಳ್ತೀವಿ ನಾವು, ನನಗೆ ಈ ತರ ಸಂಸಾರ ಬೇಕು, ಈ ತರ ಆ ಸಮಾಜ ಬೇಕು, ಈ ತರ ಮಕ್ಕಳು ಬೇಕು, ಎಲ್ಲ ಕೇಳ್ತೀವಿ. ಓಹೋ ಈ ತರ ಬೇಕಾ, ಓಕೆ, ಆ ತರ ಅಲ್ಲಿ ಪೇರೆಂಟ್ಸ್ ಇದಾರೆ ನೋಡು, ಅವ್ರ ಜೊತೆ ನೀನು ಹೋಗಿ ಅವ್ರು ಚೂಸ್ ಮಾಡ್ಕ, ಅಲ್ಲಿ ಜನ್ಮ ತಗ, ನಿನ್ಗೆ ಇದೆಲ್ಲ ಸಿಗುತ್ತೆ ಅಂತ ಅವ್ರೆಲ್ಲ ಹೇಳ್ತಾರೆ ಅಲ್ಲಿ, ನಮ್ಗಿಂತ ಸೀನಿಯರ್ಸ್. ಅವಾಗ ಏನ್ ಮಾಡ್ತೀವಿ, ಇಲ್ಲಿ ಬಂದು ಏನೇನ್ ಬೇಕು ಎಲ್ಲ ಅನುಭವಗಳು ತಗೊಂತೀವಿ, ಸೀರೀಸ್ ಆಫ್ ಅನುಭವಗಳು ತಗೊಂತೀವಿ, ಒಂದೊಂದು ತಗೊಂಡು ನೀನು ಪರ್ಪಸ್ ಏನಂತ ಮೇಲೆ ಗೊತ್ತಿರತ್ತಾಗ್ಲಿ, ನನ್ನ ಪರ್ಪಸ್ ಏನಿರುತ್ತೆ, ಧ್ಯಾನ ಪ್ರಚಾರ ಇದ್ರೆ ಧ್ಯಾನ ಪ್ರಚಾರನ ಓಕೆ, ನಾ ಈ ತರ ಎಲ್ಲ ಅನುಭವಗಳು ತಗೋಬೇಕು. ಅವಾಗ ಏನಾಗುತ್ತೆ, ನಾನು ಈಸಿಯಾಗಿ ನನಗೆ ಕೆಲಸ ಮಾಡಕ್ಕೆ ಸಹಕಾರ ಆಗುತ್ತೆ. ಅಂದ್ರೆ ನಾವ್ ಈ ಜನ್ಮದಲ್ಲಿ ಏನೇ ತಗೊಂಡಿರ್ಲಿ ಅನುಭವಗಳು ಶ್ರೇಷ್ಠವಾದವು, ಯಾವುದು ಕಡಿಮೆ ಇಲ್ಲ. ಧ್ಯಾನ ಯಾವಾಗಾದ್ರೂ ಬಂದಿರ್ಲಿ, ಆತ್ಮಕ್ಕೆ ಧ್ಯಾನ ಒಂದೇ ಇಂಪಾರ್ಟೆಂಟ್ ಅಲ್ಲ, ಒಂದು ಪ್ರಾಪಂಚಿಕನೂ ಅಷ್ಟೇ ಇಂಪಾರ್ಟೆಂಟು. ಯಾಕಂದ್ರೆ ಕರ್ಮಗಳು ಕಳ್ಕೊಂತೀವಿ, ಕಲಿತೀವಿ. ಹೋದ್ ಜನ್ಮ ಎಷ್ಟೋ ಧ್ಯಾನ ಮಾಡಿರ್ತೀವಿ, ಬಟ್ ಆ ಸಂಸಾರದಲ್ಲಿ ಇರಲ್ಲ, ಸಂಸಾರದ ಅನುಭವಗಳಾಗಿರಲ್ಲ, ನಮ್ಗೆ ಸಮಾಜದ ಅನುಭವ ಇರಲ್ಲ. ಅವಾಗ ಏನ್ ಮಾಡ್ತೀವಿ, ಇಲ್ಲ ಒಂದ್ ಸ್ವಲ್ಪ ಲೇಟ್ ಆಗಿ ಬರ್ತೀವಿ ಧ್ಯಾನಕ್ಕೆ. ಯಾಕಂದ್ರೆ ಆತ್ಮಕ್ಕೆ ಎರಡೂ ಬೇಕು, ಸಂಸಾರನೂ ಬೇಕು, ಅಧ್ಯಾತ್ಮನೂ ಬೇಕು. ಹಂಗಾಗಿ ಏನ್ ಮಾಡುತ್ತೆ, ನನಗೆ ಬೇಕಂತಕ್ಕಂಥ ಅನುಭವನ ಚೂಸ್ ಮಾಡ್ಕೊಳತ್ತೆ. ಒಬ್ಬೊಬ್ರು ಚಾಯ್ಸ್ ಒಂದೊಂದ್ ತರ, ಯಾಕಂದ್ರೆ ಒಬ್ಬೊಬ್ರು ಲರ್ನಿಂಗ್ ಒಂದೊಂದ್ ತರ, ಒಬ್ಬೊಬ್ರು ಕರ್ಮಗಳು ಒಂದೊಂದ್ ತರ. ಹಂಗಾಗಿ ಪ್ರತಿ ಅನುಭವನೂ ಕೂಡ ಶ್ರೇಷ್ಠವಾದದ್ದೇ, ಯಾವುದು ಕಡಿಮೆ ಇಲ್ಲ. ಆಧ್ಯಾತ್ಮಿಕತೆಯಲ್ಲಿ ತಪ್ಪು ಅನ್ನೋದಿಲ್ಲ, ಎಲ್ಲದೂ ಓಕೆ. ನಾವು ಮೈಂಡ್ ಇಂದ, ಅಜ್ಞಾನದಿಂದ ನೋಡಿದಾಗ ತಪ್ಪು ಅಂತ ಇದೆ, ಬಟ್ ಆಧ್ಯಾತ್ಮಿಕತೆಯಲ್ಲಿ ತಪ್ಪಿಲ್ಲ. ಒಂದು ತಪ್ಪಿದೆ, ಯಾವುದು? ಸುಸೈಡ್ ತಪ್ಪಿದೆ, ಹಿಂಸೆ ತಪ್ಪು, ಎರಡೇ ಇಲ್ಲ. ಎರಡು ಎಕ್ಸೆಪ್ಟೆನ್ಸ್ ಇಲ್ಲ ಅಲ್ಲಿ, ಎರಡು ಮಾತ್ರ ಇಲ್ಲ, ಮಿಕ್ಕಿದೆಲ್ಲ ಓಕೆ, ಎಲ್ಲ ಅನುಭವಗಳು ಓಕೆ. ಅಂದ್ರೆ ಆತ್ಮಕ್ಕೆ ಏನ್ ಬೇಕು, ಎಲ್ಲ ಹೊಸ ಹೊಸದು ತನಗೆ ಕಲಿತಾ ಇರ್ಬೇಕು, ಹೊಸದು ಕಲಿತಾ ಇರ್ಬೇಕು. ಪ್ರತಿಯೊಂದು ಕೂಡ ವಿಶೇಷವಾಗಿ ಬೇಕು. ಎಲ್ಲ ಅನುಭವಗಳು ತಗೊಂಡು ಒಂದು ಆತ್ಮ ಬುದ್ಧ ಆಗುತ್ತೆ. ಏನು ಅಲ್ಟಿಮೇಟ್ ಗೋಲ್ ಏನಪ್ಪಾ ಅಂತಂದ್ರೆ ಬುದ್ಧ ಸ್ಥಿತಿ ರೀಚ್ ಆಗೋದು. ಆ ಬುದ್ಧ ಸ್ಥಿತಿ ರೀಚ್ ಆಗ್ಬೇಕಂದ್ರೆ ಏನ್ ಬೇಕು, ಎಲ್ಲಾ ತರದ ಅನುಭವಗಳು ತಗೋತೀವಿ ನಾವು. ಎಲ್ಲ ಅನುಭವ ತಗೊಂಡು ಎಲ್ಲದ್ರಲ್ಲೂ ಪಾಸಾಗಿ ಕೊನೆಗೆ ನಾವು ಆ ಬುದ್ಧತ್ವ ಪಡಿತೀವಿ, ಆ ಪರಮಾತ್ಮ ಸ್ಥಿತಿಗೆ ಹೋಗ್ತೀವಿ ನಾವು. ಹಂಗಾಗಿ ನಮ್ಮ ಪಾಸ್ಟ್ ಅನ್ನ ನಾವ್ ಯಾವತ್ತು ಬೈಕಬಾರ್ದು, ನನಗೆ ಹಿಂಗಾಯ್ತು ಅಂತ ಬೈಕಬಾರ್ದು. ಯಾಕಂದ್ರೆ ನಮ್ಮ ಚಾಯ್ಸೆ ಅದು, ಏನೇ ಆಗಿರ್ಲಿ. ನನ್ನ ಕೋರಿಕೆದು, ನಾನು ಅದನ್ನ ಆ ಒಂದು ಕರ್ಮನ್ನ ಪಾಸ್ ಮಾಡಿಲ್ಲ, ಅಥವಾ ಆ ಒಂದು ಲರ್ನಿಂಗ್ ನ ಕಂಪ್ಲೀಟ್ ಮಾಡಿಲ್ಲ ಹೋದ್ ಜನ್ಮ, ಹಂಗಾಗಿ ಅದೊಂದು ಲರ್ನಿಂಗ್ ತಗೊಂಡೆ. ಇದು ಯಾವತ್ತು ನಮಗೆ ನೆನಪಲ್ಲಿ ಇರ್ಬೇಕು. ಅವಾಗ ಏನಾಗುತ್ತೆ, ದುಃಖ ಇರೋದಿಲ್ಲ, ಜ್ಞಾನದಲ್ಲಿ ಬದುಕ್ತೀವಿ ನಾವು, ಕಂಪೇರ್ ಮಾಡೋದಿಲ್ಲ. ಕಷ್ಟ ಅಂತ ಅಳೋದಿಲ್ಲ, ದುಃಖದಲ್ಲಿ ಹೋಗಲ್ಲ. ಓಹೋ ನನ್ ಚಾಯ್ಸೇ ಇದು, ಯಾರ ಚಾಯ್ಸು ಅಲ್ಲ ಇದು. ಯಾಕೆ ನನ್ ಚಾಯ್ಸ್ ಅಂದ್ರೆ, ನಾನು ಈ ಒಂದು ಕರ್ಮನ ಕಂಪ್ಲೀಟ್ ಮಾಡಿಲ್ಲ, ಈ ಒಂದು ಲರ್ನಿಂಗ್ ನ ಕಂಪ್ಲೀಟ್ ಮಾಡಿಲ್ಲ ಹೋದ್ ಜನ್ಮ, ಹಂಗಾಗಿ ನಾನು ಆಯ್ಕೆ ಮಾಡಿದೀನಿ. ನಾನು ಇಲ್ಲಿ ಯಾಕೆ ಹುಟ್ಟಿದೆ ನೋಡಿ, ಎಲ್ಲ ಗೊತ್ತಾಗುತ್ತೆ ಆತ್ಮದಲ್ಲಿ, ಎಲ್ಲ ಇಷ್ಟೆಲ್ಲ ಗೊತ್ತಾಗುತ್ತೆ. ಯಾಕೆ ಅಂತ, ಯಾಕೆ ಇಲ್ಲಿ ಜನ್ಮ ತಗೊಂಡೆ, ಯಾಕೆ ಈ ಸಂಸಾರದಲ್ಲಿ ಜನ್ಮ ತಗೊಂಡೆ, ಯಾಕೆ ಈ ಸಮಾಜದಲ್ಲಿ ಇದೀನಿ ನಾನು, ಪ್ರತಿಯೊಂದು ಗೊತ್ತಾಗುತ್ತೆ. ಹೀಗಾಗಿ ಯಾವುದನ್ನು ಬೈಕಬಾರ್ದು ನಾವು, ಪಾಸ್ಟ್ ನ ತಗೋಬಾರ್ದು. ಓಹೋ ನಾನು ಎಲ್ಲ ಇಷ್ಟೊಂದು ಕಷ್ಟ ಇತ್ತು, ಇಷ್ಟೊಂದೆಲ್ಲ ಕಷ್ಟ ಕೊಟ್ರು ಅವ್ರವ್ರು, ಅವೆಲ್ಲ ನಾವು ಮಾತಾಡ್ಲೇಬಾರ್ದು. ಯಾಕಂದ್ರೆ ನಮ್ಮ ಒಂದು ಕರ್ಮಗಳು ಯಾವ್ಯಾವು,
ಯಾರು ಅಲ್ಲವು. ಫಾಸ್ಟ್ ನ ತಗೊಂಡು ಬೈಕ್ ಅಂತ ಕೂತ್ ಏನಾಗುತ್ತೆ, ಇರೋದನ್ನ ಕಳ್ಕೊಂತೀವಿ ನಾವು, ಇರೋ ಶಕ್ತಿನೂ ಕೂಡ ಹೋಗುತ್ತೆ, ವ್ಯರ್ಥ ಆಗುತ್ತೆ. ಇವತ್ತು ಯಾವ್ದು ಕಳಬಾರ್ದು, ಯಾವ್ದನ್ನು ಬೈಕಬಾರ್ದು, ಅದೇ ಆಧ್ಯಾತ್ಮಿಕತೆ. ಯಾವಾಗ ನಾವು ಬೈಕೊಂಡ್ವಿ ಅನ್ಕೊಳ್ಳಿ, ಮತ್ತೆ ನಾವ್ ಹಿಂದೋಗ್ತೀವಿ, ಇರೋದನ್ನ ಹಾಳು ಮಾಡ್ಕೊಂತೀವಿ. ನಮಗೆ ಧ್ಯಾನ ಯಾವಾಗಾದ್ರೂ ಬಂದಿರ್ಲಿ, ಯಾವಾಗಾದ್ರೂ ಒಬ್ಬ ಶ್ರೇಷ್ಠ ಗುರು ಸಿಕ್ಕಿರ್ಲಿ, ಯಾವಾಗಾದ್ರೂ ಒಂದು ಒಳ್ಳೇದು ಸಿಕ್ಕಿರ್ಲಿ, ಅದನ್ನ ನಾವು ಕಂಪೇರ್ ಮಾಡ್ಲೇಬಾರ್ದು. ಇವಾಗ ಯಾಕೆ ಬಂತು, ಮೊದ್ಲ್ಯಾಕ್ ಬರ್ಲಿಲ್ಲ ಅನ್ಕಲೇಬಾರ್ದು. ಕರೆಕ್ಟ್ ಆಗಿ ಬಂದಿರುತ್ತೆ. ಅಥವಾ ಕೆಲವೊಂದ್ ಟೈಮಲ್ಲಿ ಮೊದ್ಲೇ ಬಂದ್ರು ಕೂಡ ನಾವು ಅದನ್ನ ಮುಂದಾಕಿರ್ತೀವಿ, ಯಾಕಂದ್ರೆ ಅಜ್ಞಾನ ಇರುತ್ತೆ. ನಮ್ಮ ಸಂಸಾರನೇ ನಮ್ಗೆ ಅದಕ್ಕೆ ಉದಾಹರಣೆ. ಈ ಸಮಾಜದಲ್ಲಿ ಎಷ್ಟೋ ಜನ ಕೇಳ್ತಿರ್ತೀವಿ, ಬರಲ್ಲ, ಕರ್ಮ ಕಳೆದಿರುತ್ತೆ, ಅಜ್ಞಾನ ಹೋಗಿರಲ್ಲ. ಪ್ರತಿ ಅನುಭವನೂ ಕೂಡ ಶ್ರೇಷ್ಠವಾದಿದೆ ಮಾಸ್ಟರ್ಸ್, ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಏನೇ ಆಗಿರ್ಲಿ, ಇವತ್ತಾಗ್ಲಿ ನಾಳೆ ಆಗ್ಲಿ, ಏನೇ ಅನುಭವ ಬರ್ಲಿ, ಅದು ನಮ್ಮ ಕಲಿಯೋಕ್ಕೋಸ್ಕರನೇ. ಅಲ್ಲಿ ಕಲ್ತು ಒಂದು ದೊಡ್ಡ ಕೆಲಸ ಮಾಡಕ್ ಹೋಗ್ತೀವಿ ನಾವು. ಒಂದು ಪರ್ಪಸ್ ಇರುತ್ತೆ, ಪರ್ಪಸ್ ಆಫ್ ಲೈಫ್ ಇರುತ್ತೆ. ಆ ಪರ್ಪಸ್ ಆಫ್ ಲೈಫ್ ನ ಕಂಪ್ಲೀಟ್ ಮಾಡಕ್ಕೋಸ್ಕರ ಬೇರೆ 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 ಅನುಭವಗಳು ತಗೊಂತೀವಿ ನಾವು. ಅದು ಯಾವತ್ತು ನಮ್ಗೆ ನೆನ್ಪಿರ್ಬೇಕು. ಇವಾಗ ಒಬ್ಬ ಬ್ಯಾಟ್ಸ್ಮನ್ ಸೆಂಚುರಿ ಹೊಡಿಬೇಕಂದ್ರೆ ಏನ್ ಮಾಡ್ತಾನೆ, ಎಲ್ಲ ಒಂದು ಪೇಷನ್ಸ್ ಇಂದ ಆಡೋದ್ ಕಲಿತಾನೆ. ಫಸ್ಟ್ ಸೆಂಚುರಿ ಹೊಡಿಬೇಕಲ್ಲ, ಅವ್ನ ಗೋಲ್ ಏನು, ಸೆಂಚುರಿ ಹೊಡಿಯೋದು, 100 ರನ್ಸ್ ಹೊಡಿಯೋದು. ಅಂದ್ರೆ ಏನ್ ಮಾಡ್ಬೇಕು, ಅವನು ಯಾವ ತರ ಬ್ಯಾಟಿಂಗ್ ಆಡ್ಬೇಕು, ಫಸ್ಟ್ ಪೇಷನ್ಸ್ ಇಂದ ಯಾವ ತರ ಬ್ಯಾಟಿಂಗ್ ಆಡ್ಬೇಕು, ಶ್ರದ್ಧೆಯಿಂದ ಯಾವ ತರ ಬ್ಯಾಟಿಂಗ್ ಆಡ್ಬೇಕು, ಕಾನ್ಸಂಟ್ರೇಷನ್ ಹೆಂಗ್ ಮಾಡ್ಬೇಕು ನೋಡಿ, ಇವೆಲ್ಲ ಅವನು ಪ್ರಾಕ್ಟೀಸ್ ಮಾಡ್ತಾನೆ ಫಸ್ಟ್. ಅವಾಗ 100 ಸ್ಕೋರ್ ಮಾಡ್ತಾನೆ. ನಾವು ಧ್ಯಾನ ಪ್ರಚಾರ ಮಾಡ್ಬೇಕು, ಧ್ಯಾನ ಮೈಸೂರು ಮಾಡ್ಬೇಕಂದ್ರೆ ಏನ್ ಬೇಕು, ಈ ತರ ಎಲ್ಲ ಅನುಭವಗಳು ತಗೊಂತೀವಿ, ಎಲ್ಲಾರ ಜೊತೆ ಇರೋದ್ ಕಲಿತೀವಿ, ಎಲ್ಲಾ ಕಷ್ಟಗಳು ನೋಡ್ತೀವಿ, ಎಲ್ಲಾ ನಷ್ಟಗಳು ನೋಡ್ತೀವಿ, ಎಲ್ಲಾ ಮಾನ ನೋಡ್ತೀವಿ, ಅವಮಾನ ನೋಡ್ತೀವಿ, ಎಲ್ಲ ನೋಡಿ 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 ಎಲ್ಲ ಕಲ್ತು ಎಲ್ಲರನ್ನು ಸಹಿಸ್ಕೊಳ್ಳೋ ಶಕ್ತಿ ಬರುತ್ತೆ. ಅವಾಗ ನಮ್ ಪರ್ಪಸ್ ನ ಕಂಪ್ಲೀಟ್ ಮಾಡ್ತೀವಿ. ಅದೇನೇ ಆಗ್ಬೋದು, ಎಂತ ಪರ್ಪಸ್ ಆಗ್ಬೋದು, ಅದ್ ತಕ್ಕಂತ ಎಲ್ಲ ಅನುಭವಗಳು ತಗೊಂತೀವಿ ನಾವು ಈ ಜನ್ಮ. ಹಂಗಾಗಿ ಯಾವುದು ಕಡಿಮೆ ಇಲ್ಲ ನೋಡಿ. 100 ಸ್ಕೋರ್ ಮಾಡ್ಬೇಕಂದ್ರೆ ಏನ್ ಬೇಕು, ಅವನು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು, ಎಲ್ಲ ಪಾಸ್ ಆಗ್ಬೇಕಲ್ಲ. ನಾವು ಕೂಡ ಈ ನಮ್ಮ ಪರ್ಪಸ್ ಆಫ್ ಲೈಫ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಏನ್ ಬೇಕು, ಎಲ್ಲ ಅನುಭವಗಳು ತಗಲೇಬೇಕಲ್ಲ. ತಗೊಂಡಿಲ್ಲ ಅಂದ್ರೆ ಪರ್ಪಸ್ ಕಂಪ್ಲೀಟ್ ಆಗಲ್ಲ, ಆ ಕರ್ಮ ಕಂಪ್ಲೀಟ್ ಆಗಲ್ಲ ನೋಡಿ. ಯಾವತ್ತು ನಮ್ಗೆ ನೆನ್ಪಿರ್ಬೇಕು, ಇದು ನನ್ನ ಚಾಯ್ಸೇ. ಅದು ಸಡನ್ ಆಗಿ ಗೊತ್ತಾಗಲ್ಲ, ಮುಂದೆ ಹೋಗ್ತಾ 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 ಗೊತ್ತಾಗುತ್ತೆ. ನನಗೂ ಕೂಡ ಗೊತ್ತಿರ್ಲಿಲ್ಲ ನಾನು ಧ್ಯಾನ ಪ್ರಚಾರ ಮಾಡ್ತೀನಿ ಅಂತ ಧ್ಯಾನಕ್ಕೆ ಬಂದಾಗ. ಅದೇ ಗೊತ್ತಾಯ್ತಂದ್ರೆ ನಾನು ದಿನ ದಿನ ದಿನಗಳ ನಾನು ಧ್ಯಾನ ಮಾಡ್ತಾ ಮಾಡ್ತಾ ಹೇಳ್ಬೇಕಂತ ಪ್ರಾರಂಭ ಆಯ್ತು. ಮಾಡ್ತಾ 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 ಎಷ್ಟೆಷ್ಟೋ ನಾನು ನಮ್ಮ ಗುರುಗಳ ಸಹಕಾರದಿಂದ ಒಂದು ಸೇವೆ ಮಾಡ್ತಾ ಹೋದೆ, ಎಷ್ಟೆಷ್ಟೋ ಕೆಲಸಗಳು ಮಾಡ್ತಾ ಹೋದೆ. ನನಗೂ ಗೊತ್ತಿರ್ಲಿಲ್ಲ, ಸುಮ್ನೆ ಹೋಗ್ತಿದ್ದೆ, ನೋಡೋಣ ಎಲ್ಲಿ ಹೋಗ್ತೀವಿ, ಎಲ್ಲಿ ಕರ್ಕೊಂಡು ಹೋಗುತ್ತೋ ಕರ್ಕೊಂಡು ಹೋಗ್ಲಿ ಆ ಪ್ರಕೃತಿ ಅಂತ. ಹಂಗೆ ಮುಂದೆ ಹೋಗ್ತಾ ಹೋದೆ. ಪ್ರತಿಯೊಬ್ಬರ ಜೀವನ ಕೂಡ ಅಷ್ಟೇ ಮಾಸ್ಟರ್ಸ್. ಹಂಗಾಗಿ ಯಾವುದನ್ನು ನಾವು ಬೈಕಬಾರ್ದು, ಯಾವುದನ್ನು ಕೂಡ ತಪ್ಪು ಅನ್ಕೋಬಾರ್ದು. ಆಧ್ಯಾತ್ಮಿಕತೆಯಲ್ಲಿ ತಪ್ಪನ್ನೋದಿಲ್ಲ, ಮುಂದೆ ಹೋಗ್ತಿರ್ಬೇಕಷ್ಟೇ, ಅದು ಇಂಪಾರ್ಟೆಂಟ್. ಹಿಂದೆ ಯಾವತ್ತು ತಗೋಬಾರ್ದು, ಅದರಿಂದ ಉಪಯೋಗ ಇಲ್ಲ. ಪಾಸ್ಟ್ ಅದು ಯಾವತ್ತೇನು ಬರ್ಡನ್, ಅದು ಒಂದು ಭಾರ ಇದ್ದಂಗೆ, ನಮಗೆ ತಲೆಗೆ ಭಾರ ಇದ್ದಂಗೆ, ಮೈಗೆ ಭಾರ ಇದ್ದಂಗೆ. ಭಾರ ಇದ್ರೆ ಮುಂದೆ ಹೋಗಕ್ ಆಗಲ್ಲ ನೋಡಿ. ಪಾಸ್ಟ್ ಯಾವತ್ತು ಇಟ್ಕೋಬಾರ್ದು, ವೇಸ್ಟ್, ಅದು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಅದು ನಮ್ದೇ, ಅದು ಏನೇ ಇರ್ಲಿ ನಮ್ಮ ಚಾಯ್ಸೇ ಅದು. ನಮ್ ಚಾಯ್ಸ್ ಆದಾಗ ನಾವು ಬೈಕಣದಲ್ಲಿ ಅರ್ಥ ಇಲ್ಲ. ಮುಂದೆ ಹೋಗ್ತಿರ್ಬೇಕು, ಯಾವಾಗ್ಲೂ ಮುಂದೆ ಹೋಗ್ತಿರೋದ್ಬೇಕು, ಅದು ಇಂಪಾರ್ಟೆಂಟ್. ಪ್ರತಿ ಅನುಭವ ಕೂಡ ಎಷ್ಟೆಷ್ಟು ಜ್ಞಾನ ಕೊಡ್ತಾನೇ ಇರುತ್ತೆ ನಮಗೆ. ಕೊಟ್ಟು ಜ್ಞಾನ ತಗೊಂಡು 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 ಮುಂದೆ ಹೋಗ್ತಾ ಇರ್ತೀವಿ ನಾವು. ಹಂಗಾಗಿ ಯಾವುದು ಕಡಿಮೆ ಅಲ್ಲ, ಅದ್ ನೆನ್ಪಿಟ್ಕೊಳ್ಳಿ. ಎಲ್ಲನೂ ಶ್ರೇಷ್ಠವಾದದ್ದೇ. ಥ್ಯಾಂಕ್ ಯು ಮಾಸ್ಟರ್ಸ್.